ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ರಿಗೂ ಕೂಡ ಭೀಮನ ಅಮಾವಾಸ್ಯೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ನೋಡಿ ಕೇಳ್ಕೊಂತೀನಿ. ಇನ್ನು ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಚರ್ಚೆ ಆಲ್ರೆಡಿ ಗೊತ್ತಾಗಿದೆ. ಈಗ ಸೀರಿಯಲ್ಗಳು ಎಂಡ್ ಆಗಿದೆ. ನಿಮಗೆ ಗೊತ್ತು, ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳು ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿತ್ತು, ಆದ್ರೆ ಈಗ ಎಂಡ್ ಆಗಿದೆ. ಇನ್ನು ಈ ಎಂಡ್ ಆಗಿರೋ ಸೀರಿಯಲ್ ಅಲ್ಲಿ ಯಾವ ಸ್ಪರ್ಧಿಗಳು ಬರಬಹುದು ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ನೋಡೋಣ. ಇನ್ನು ಇದೇ ಸೆಪ್ಟೆಂಬರ್ ಎಂಡ್ ಅಲ್ಲಿ ಈಗ ಬಿಗ್ ಬಾಸ್ ಸೀಸನ್ 12 ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನು ಹಿಂದ್ಗಡೆ ಒಂದು ನಾನು ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಈಗ ಬಿಗ್ ಬಾಸ್ ಸೀಸನ್ 11 ಏನ್ ನಡೆದಿತ್ತು ಆ ಒಂದು ಪ್ಲೇಸ್ ನ ಸ್ಥಳ ಬದಲಾವಣೆ ಮಾಡಿದ್ದಾರೆ. ಈ ಸತಿ ಹೊಸದಾಗಿ ಒಂದು ಬಿಗ್ ಬಾಸ್ ಲೊಕೇಶನ್ ಅಲ್ಲಿ ನಾವು ನೋಡಬಹುದು. ಈಗ ಕಳೆದ ಬಾರಿ ತಾವರೆಕೆರೆ ಆಳದ ಮರದ ಹತ್ರ ಬರುತ್ತಲ್ಲ, ಆ ಒಂದು ಲೊಕೇಶನ್ ಅಲ್ಲಿ ನಡೆದಿತ್ತು. ಸದ್ಯ ಈಗ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಈ ಒಂದು ಲೊಕೇಶನ್ ಶಿಫ್ಟ್ ಕೂಡ ಆಗಿದೆ. ಇಲ್ಲಿ ಇವಾಗ ತುಂಬಾ ಗ್ರ್ಯಾಂಡ್ ಆಗಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ನ ಒಂದು ಮನೆನ ರೆಡಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಕೂಡ ಬಂದಿದೆ. ಇದ್ರ ಹಿಂದಿನ ವಿಡಿಯೋದಲ್ಲಿ ನಾನು ಫುಲ್ ಅಪ್ಡೇಟ್ ನ ಕೊಟ್ಟಿದ್ದೇನೆ. ಸದ್ಯ ಈಗ ಈ ಒಂದು ವಿಡಿಯೋದಲ್ಲಿ ಈಗ ಸೀರಿಯಲ್ಗಳು ಮುಗ್ದಿದೆ. ಈ ಒಂದು ಸೀರಿಯಲ್ ಮುಗ್ದಿರೋ ಕಾರಣ ಈಗ ಬಿಗ್ ಬಾಸ್ ಅಲ್ಲಿ ಯಾರಿಗೆ ಇದರಲ್ಲಿ ಚಾನ್ಸ್ ಸಿಗಬಹುದು ಅಂತ ಅಂದ್ಬಿಟ್ಟು ನೋಡೋಣ. ಸದ್ಯ ಈಗ ಸಾಲು ಸೀರಿಯಲ್ಗಳು ಮುಗ್ದಿದೆ. ಅದರಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ ಅಂತ ಕೂಡ ಇಲ್ಲಿ ನೋಡಬಹುದು. ಕಲರ್ಸ್ ವಾಹಿನಿ ಇರ್ಬೋದು, ಜಿ ವಾಹಿನಿ ಇರ್ಬೋದು, ಯಾವುದೇ ಒಂದು ಚಾನಲ್ ಕೂಡ ಕೆಲಸ ಮಾಡ್ತಿರ್ಬೋದು. ಬಟ್ ಪಾಪ್ಯುಲಾರಿಟಿ ಪಡ್ಕೊಂಡಿದ್ರೆ 100% ಆಗಿ ಅವ್ರಿಗೆ ಚಾನ್ಸ್ ಅದು ಸಿಕ್ಕೇ ಸಿಗುತ್ತೆ. ಈಗ ನೀವು ನೋಡ್ತಾ ಇರೋದು ಪೈಪೋಟಿ ಕೊಡೋಕ್ಕೆ ಇದ್ರ ಹಿಂದೆ ಒಂದು ರಿಯಾಲಿಟಿ ಶೋ ಕೂಡ ಇಲ್ಲಿ ಬರ್ತಿದೆ, ಆಲ್ರೆಡಿ ರೆಡಿ ಆಗ್ತಿದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಾಕಿದ್ದೀನಿ. ಈಗ ಮೊದಲನೇದಾಗಿ ಇತ್ತೀಚೆಗಷ್ಟೇ ಸೀತಾರಾಮ ಸೀರಿಯಲ್ ಇಲ್ಲಿ ಮುಕ್ತಾಯ ಆಗಿದೆ. ಇನ್ನು ಸಿಕ್ಕಾಪಟ್ಟೆ ಈ ಒಂದು ಸೀರಿಯಲ್ನ ನೋಡ್ತಿದ್ರು. ಇಲ್ಲಿ ವೈಷ್ಣವಿ ಗೌಡ ಅವರು ಕೂಡ ಇಲ್ಲಿ ಮದುವೆ ಕೂಡ ಆದ್ರು. ಆ ಸೀರಿಯಲ್ ಮುಗೀತು, ಅದಾದ್ಮೇಲೆ ಮದುವೆ ಕೂಡ ಆಗಿದ್ದಾರೆ. ಇದರಲ್ಲಿ ನೀವು ನೋಡ್ಬೋದು, ಗಗನ್ ಚಿನ್ನಪ್ಪ ಅವರು ಈಗ ಸದ್ಯ ಯಾವೊಂದು ಶೋನಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಮತ್ತೆ ಯಾವುದೇ ಒಂದು ಧಾರಾವಾಹಿಯಲ್ಲಿ ಆದ್ರೂ ಅವರು ಒಂದು ಗೆಸ್ಟ್ ರೋಲ್ ಕೂಡ ಕಾಣಿಸ್ಕೊಂಡಿಲ್ಲ. ಸದ್ಯ ಈಗ ಅವರು ಫ್ರೀ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ. ಬೇರೆ ಒಂದು ಶೋಗಳಲ್ಲಿ, ರಿಯಾಲಿಟಿ ಶೋ ಇರ್ಬೋದು, ಸಿನಿಮಾಗಳಲ್ಲಿ ಇರ್ಬೋದು, ಸದ್ಯ ಆ ಥರದಲ್ಲಿ ಬ್ಯುಸಿ ಇಲ್ಲ. ಇನ್ನು ಈ ಹಿಂದೆ ನೀವು ಬಿಗ್ ಬಾಸ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ವೈಷ್ಣವಿ ಗೌಡ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ರು. ಈಗ ಗಗನ್ ಚಿನ್ನಪ್ಪ ಅವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಎಂಟ್ರಿ ಕೊಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಅವ್ರು ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಇಲ್ಲಿ ಪುಟ್ಟಗೌರಿ ಮದುವೆ ಅಂತ ಇತ್ತಲ್ವಾ, ಅದಾಗಿದ ತಕ್ಷಣ ಮಂಗಳಗೌರಿ ಮದುವೆಯಲ್ಲಿ ಇವರು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು. ಅದಾಗಿದ ತಕ್ಷಣ ಸೀತಾರಾಮದಲ್ಲಿ ಸಿಕ್ಕಾಪಟ್ಟೆ ಇವರು ಹೀರೋ ಕ್ಯಾರೆಕ್ಟರ್ ಕಾಣಿಸ್ಕೊಂಡ್ಮೇಲಂತೂ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಅಂತೂ ಇದೆ. ಇವರು ಕೂಡ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತ ಹೇಳ್ತಿದ್ದಾರೆ. ನೋಡೋಣ ಬರ್ತಾರ. ನಿಮ್ಮ ಪ್ರಕಾರ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸೀತಾರಾಮ ಧಾರಾವಾಹಿಲೇ ಇನ್ನೊಬ್ರು ಪೂಜಾ ಲೋಕೇಶ್ ಅವರು ವಿಲ್ಲನ್ ಕ್ಯಾರೆಕ್ಟರ್ ಅಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಪೂಜಾ ಲೋಕೇಶ್ ಅವರು ತುಂಬಾ ಚೆನ್ನಾಗಿ ಇವರು ಹಳೆ ಫಿಲಮ್ ಅಲ್ಲಿ ನೋಡಿರ್ಬೋದು, ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಇವ್ರಿಗೂ ಕೂಡ ಇಲ್ಲಿ ಹೆಸರಿದೆ. ಮತ್ತೆ ಇಲ್ಲಿ ನೀವು ಇನ್ನೊಂದಿಲ್ಲ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತಂದ್ರೆ, ಸುರ್ಜಿನ್ ಲೋಕೇಶ್ ಅವರು ಕೂಡ ರನ್ನರ್ ಅಪ್ ಆಗಿದ್ರು. ಇನ್ನು ಇವರು ಕೂಡ ಈಗ ಪೂಜಾ ಲೋಕೇಶ್ ಅವರು ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತ ಹೇಳ್ತಿದ್ದಾರೆ. ಸೀತಾರಾಮ ಧಾರಾವಾಹಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಇವ್ರನ್ನ ತುಂಬಾನೇ ಇಷ್ಟಪಟ್ಟಿದ್ರು ಪೂಜಾ ಲೋಕೇಶ್ ಅವ್ರನ್ನ. ಈಗ ಇವರು ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇನ್ನು ಧನುಷ್ ಗೌಡ ಅವರು ಇನ್ನು ಕೆಲವೇ ದಿನಗಳ ಹಿಂದೆ ಅಷ್ಟೇ 100 ಜನ್ಮಕ್ಕೂ ಧಾರಾವಾಹಿ ಇಲ್ಲಿ ಮುಗ್ದಿದೆ. ಸ್ವಲ್ಪ ಬೇಗನೆ ಸ್ಟಾರ್ಟ್ ಇಲ್ಲಿ ಚೆನ್ನಾಗಿ ತಗೊಂಡಿತ್ತು, ಬಟ್ ಅದರ ಎಂಡಿಂಗ್ ಬೇಗನೆ ಆಯಿತು ಅಂತ ಹೇಳ್ಬೋದು ಈ ಒಂದು ಸೀರಿಯಲ್ದು. ಇನ್ನು ಧನುಷ್ ಅವರು ಗೀತಾ ಧಾರಾವಾಹಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಭವ್ಯ ಗೌಡ ಅವ್ರ ಜೊತೆಯಲ್ಲಿ. ಇಲ್ಲಿ ತುಂಬ ಚೆನ್ನಾಗಿ ಇವ್ರದೊಂದು ಪೇರ್ ಕೂಡ ವರ್ಕ್ ಆಗಿತ್ತು. ಭವ್ಯ ಗೌಡ ಅವರು ಕೂಡ ಇಲ್ಲಿ ಲಾಸ್ಟ್ ಸೀಸನ್ ಬಂದಿದ್ರು. ಇನ್ನು ಇವ್ರಿಗೂ ಕೂಡ ಅಂದರೆ ಧನುಷ್ ಗೌಡ ಅವರು ಕೂಡ ಇಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಆಫರ್ ಸಿಗಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸದ್ಯ ಇವರು ಯಾವೊಂದು ಪ್ರಾಜೆಕ್ಟ್ ಅಲ್ಲಾಗಲಿ ಬ್ಯುಸಿ ಇಲ್ಲ, ಇವರು ಕೂಡ ಇಲ್ಲಿ ಬರಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಭವ್ಯ ಗೌಡ ಅವ್ರಿಗೂ ಕೂಡ ಇಲ್ಲಿ ಚಾನ್ಸ್ ಸಿಕ್ಕಿತ್ತು. ಸದ್ಯ ಇವ್ರಿಗೂ ಕೂಡ ಈ ಸತಿ ಚಾನ್ಸ್ ಸಿಗ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಆ ನಂತರ ಶಿಲ್ಪಾ ಕಾಮತ್ ಅವರು, ಇವರು ಕೂಡ 100 ಜನ್ಮಕ್ಕೂ ಸೀರಿಯಲ್ನಲ್ಲೇ ನಡೆಸಿದ್ರು. ಶಿಲ್ಪಾ ಕಾಮತ್ ಅವರು ಸದ್ಯ ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಇವರು ಎಂಟ್ರಿ ಕೊಡ್ತಾರಾ ಅಂತ ಕಾದ್ ನೋಡ್ಬೇಕಿದೆ. ಆಲ್ಮೋಸ್ಟ್ ನಿಮಗೆ ಗೊತ್ತು, ಈಗ ಕಲರ್ಸ್ ವಾಹಿನಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಬಿಟ್ಕೊಡಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ. ಇನ್ನು ಇವ್ರನ್ನ ಬಿಟ್ಕೊಡಲ್ಲ ಅಂತ ನಮಗೂ ಕೂಡ ಅನಿಸ್ತದೆ. ಶಿಲ್ಪಾ ಕಾಮತ್ ಅವರು ಬರಬಹುದು, ಯಾಕಂದ್ರೆ ಕ್ವಾಟ್ಲೆ ಕಿಚನ್ ಸಿಕ್ಕಾಪಟ್ಟೆ ಇಲ್ಲಿ ಚೆನ್ನಾಗಿ ಇವ್ರದೊಂದು ಕಾಮಿಡಿ ಆಗಿರ್ಬೋದು, ಏನೇ ಇದ್ರು ಕೂಡ ವರ್ಕೌಟ್ ಆಗ್ತದೆ. ಇನ್ನು ಬಿಗ್ ಬಾಸ್ ಸೀಸನ್ 12ಗೆ ಇವರು ಕೂಡ ಇಲ್ಲಿ ಶಿಲ್ಪಾ ಕಾಮತ್ ಅವರು ಬರಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇನ್ನು ಅನುಪಲ್ಲವಿ ಅವರು, ಇವರು ಪರ್ವ, ಹೂಮಲೆ, ನಮ್ಮನೆ ಯುವರಾಣಿ, ಬೃಂದಾವನ, 100 ಜನ್ಮಕ್ಕೂ ಧಾರಾವಾಹಿಯಲ್ಲಿ ಇವರು ನಟಿಸಿದ್ರು. ಮತ್ತೆ ಟ್ರೋಲರ್ಸ್ಗಳಿಗೆ ನೇರವಾಗಿ ತಿರುಗೇಟು ಕೂಡ ಇವರು ಆಗಾಗ ಕೊಡ್ತಾ ಇರ್ತಾರೆ. ಇನ್ನು ಬಿಗ್ ಬಾಸ್ಗೆ ಇವರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ. ತುಂಬಾ ಹೆಸರಿರೋ ಕಾರಣ ಸದ್ಯ ಈಗ ಯಾವ ಪ್ರಾಜೆಕ್ಟ್ ಅಲ್ಲೂ ಬ್ಯುಸಿ ಇಲ್ಲ. ಇವರು ಕೂಡ ಬಿಗ್ ಬಾಸ್ಗೆ ಬಂದರೂ ಕೂಡ ಇಲ್ಲಿ ಬರಬಹುದು. ಮತ್ತೆ ಸೋನಿ ಮುಲೇವಾ ವಧು ಧಾರಾವಾಹಿಯಲ್ಲಿ ನೆಗೆಟಿವ್ ಪದದಲ್ಲಿ ಕಾಣಿಸ್ಕೊಂಡಿದ್ರು ಇವರು. ಈಗ ವಧು ಮುಗಿದ್ಮೇಲೆ ಆಲ್ಮೋಸ್ಟ್ ನೀವು ನೋಡಿದ್ದೀರಿ, ಈಗ ಬರ್ತಾನೆ ಇರುತ್ತೆ ಧಾರಾವಾಹಿಗಳು. ಇದ್ದಕ್ಕಿದ್ದಂಗೆ
ಅಡ್ರೆಸ್ ಇಲ್ದಂಗೆ ಹೋಗ್ತಿರತ್ತೆ. ನಿಮಗೆ ಗೊತ್ತು, TRP ಬಂದಿಲ್ಲ ಅಂತಂದರೆ ಆ ಒಂದು ಧಾರಾವಾಹಿನ ಬೇಗ ಎಂಡ್ ಮಾಡ್ತಾರೆ ಅಂತಂದ್ಬಿಟ್ಟು. ಸದ್ಯ ಈಗ ಇವರು ಸೋನಿ ಮುಲೇವಾ ಅವರು, ಇವರು ಕೂಡ ಕ್ವಾಟ್ಲೆ ಕಿಚನಲ್ಲಿ ಮಾಡ್ತಾ ಇದ್ದಾರೆ. ಧಾರಾವಾಹಿ ಮುಗ್ದಿದ ತಕ್ಷಣ ಈ ಒಂದು ರಿಯಾಲಿಟಿ ಶೋ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಹೇಳ್ತಾರೆ. ನಿಮಗೆ ಗೊತ್ತು, ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗೋಷ್ಟಿಗೆ ಈಗ ಕ್ವಾಟ್ಲೆ ಕಿಚನ್ ಕೂಡ ಇಲ್ಲಿ ಮುಗಿಯುತ್ತೆ. ಇನ್ನು ಡೈರೆಕ್ಟಾಗಿ ಇಲ್ಲಿ ಚಾನ್ಸ್ ಸಿಕ್ಕಿದ್ರೆ ಅವರಲ್ಲಿ ಎಂಟ್ರಿ ಕೂಡ ಆಗ್ಬೋದು ಬಿಗ್ ಬಾಸ್ ಸೀಸನ್ 12ಗೆ ಅಂತ ಹೇಳಲಾಗ್ತದೆ. ಇನ್ನು ಅದಾಗಿದ್ದ ತಕ್ಷಣ ಅಭಿಷೇಕ್ ಶ್ರೀಕಾಂತ್ ಅವರು, ಇವರು ಕೂಡ ಲಕ್ಷಣ ಮತ್ತು ವಧು ಧಾರಾವಾಹಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಹೀರೋ ರೋಲಲ್ಲಿ ಮಾಡಿದ್ರು. ಸೀರಿಯಲ್ಲು ಇದಕ್ಕಿದಂಗೆ ಮುಗೀತು. ಇವರು ಕೂಡ ಇಲ್ಲಿ ಬಿಗ್ ಬಾಸ್ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಬರ್ತಾರಾ ಇಲ್ವಾ ಇಲ್ಲಿ ನೋಡಬೇಕಾಗಿದೆ. ಕಳೆದ ಬಿಗ್ ಬಾಸಲ್ಲಿ ನೀವು ನೋಡ್ಬೋದು, ವಧು ಸೀರಿಯಲ್ಲು ಪ್ರಸಾರ ಆಗ್ತದೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಇವರು ಕೂಡ ಎಂಟ್ರಿ ಕೊಟ್ಟಿದ್ರು, ಹೀರೋ ಹೀರೋಯಿನ್ ಇಬ್ಬರು ಕೂಡ. ಆದರೆ ಈಗ ಮುಗ್ದಿದೆ, ಇವರು ಡೈರೆಕ್ಟಾಗಿ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಎಂಟ್ರಿ ಕೊಡ್ಬೋದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಇನ್ನು ಅಶ್ವಿನಿ ಯಾದವ್ ಅವರು, ಕರಿಮಣಿ ಧಾರಾವಾಹಿ ಇನ್ನೇನು ಎಂಡ್ ಆಗ್ತದೆ ಅಂತಂದ್ಬಿಟ್ಟು ಹೇಳಲಾಗ್ತದೆ. ಈ ಸೀರಿಯಲ್ನಲ್ಲಿ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಟ್ಯಾಲೆಂಟೆಡ್, ತುಂಬ ಟ್ಯಾಲೆಂಟ್ ಇದೆ ಇವ್ರಿಗೂ ಕೂಡ. ಇನ್ನು ಬಿಗ್ ಬಾಸ್ಗೆ ಬೈ ಚಾನ್ಸ್ ಇವ್ರಿಗೇನೋ ಆಫರ್ ಬಂದರೆ ಇವರು ಕೂಡ ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಒಂದು ವೇಳೆ ಕರಿಮಣಿ ಹಣ ಮುಗಿದ್ರೆ ಇವ್ರು 100% ಆಗಿ ಬಿಗ್ ಬಾಸ್ಗೆ ಇಲ್ಲಿ ಎಂಟ್ರಿ ಕೊಡ್ತಾರೆ. ಇವರಾಗಿದ್ದ ತಕ್ಷಣ ಇಲ್ಲಿ ಸ್ಪಂದನ ಸೋಮಣ್ಣ, ಆಲ್ಮೋಸ್ಟ್ ಇವರು ಕರಿಮಣಿಯಲ್ಲಿ ಇವರು ಕೂಡ ನಾಯಕಿ ಪಾತ್ರದಲ್ಲೇ ಕಾಣಿಸ್ಕೊಂಡಿದ್ದಾರೆ. ಇವ್ರಿಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ನಿಜವಾಗ್ಲೂ ಕೂಡ ಕಲರ್ಸ್ ವಾಹಿನಿಯಲ್ಲೇ ಕೆಲಸ ಮಾಡ್ಕೊಂಡು ಬರ್ತಿದ್ರೆ ಆಪರ್ಚುನಿಟಿ ಬೇಗ ಸಿಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಆ ಒಂದು ಕಾರಣದಿಂದ ಇವರು ಕೂಡ ಆಲ್ಮೋಸ್ಟ್ ಸೀರಿಯಲ್ ಕೂಡ ಎಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಕರಿಮಣಿ. ಒಂದು ವೇಳೆ ಎಂಡ್ ಆದರೆ ಇಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಇವರು ಎಂಟ್ರಿ ಕೂಡ ಕೊಡಬಹುದು. ಅಂದರೆ ದಿಲೀಪ್ ಶೆಟ್ಟಿ ಅವರು ಈಗ ಕ್ವಾಟ್ಲೆ ಕಿಚನಲ್ಲಿ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ಕೊಂಡು ತುಂಬ ಚೆನ್ನಾಗಿ ಈ ಒಂದು ಎಪಿಸೋಡ್ ಬರ್ತದೆ ಅಂತಂದರೆ ದಿಲೀಪ್ ಶೆಟ್ಟಿ ಅವರು ಕೂಡ ಇದಕ್ಕೊಂದು ಕಾರಣ ಅಂತ ಹೇಳ್ಬೋದು. ಇನ್ನು ಇವರು ನೀನಾದೇನಾ ಸೀರಿಯಲ್ ಕೂಡ ಇತ್ತೀಚೆಗಷ್ಟೇ ಎಂಡ್ ಆಗಿದೆ. ಅದು ಎಂಡ್ ಆದಮೇಲೆ ಇಲ್ಲಿ ಕ್ವಾಟ್ಲೆ ಕಿಚನ್ಗೆ ಇವರು ಎಂಟ್ರಿ ಕೊಟ್ಟಿದ್ದು. ಸದ್ಯ ಈಗ ಕ್ವಾಟ್ಲೆ ಕಿಚನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೀರಿಯಲ್ನಲ್ಲಿ ಕೂಡ ಈಗ ಸೀರಿಯಲ್ ಇವಾಗಷ್ಟೇ ಮುಗ್ದಿದೆ. ಇವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತ ಹೇಳ್ತಾರೆ. ನನ್ನ ಪ್ರಕಾರ 99% ಬರಬಹುದು ಅಂತಲೇ ಇಲ್ಲಿ ಅನ್ನಿಸ್ತದೆ. ಏನಕ್ಕೆ ಅಂತಂದರೆ ಸೀರಿಯಲ್ ಎಂಡ್ ಆಗಿದೆ, ಕ್ವಾಟ್ಲೆ ಕಿಚನ್ ಅಂದಿದ್ದಾರೆ. ಕ್ವಾಟ್ಲೆ ಕಿಚನ್ ಮುಗ್ದಿದ ತಕ್ಷಣ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಕಾರಣ ಇಲ್ಲಿ ಈ ಸತಿ ಇವ್ರಿಗೆ ಬಿಗ್ ಬಾಸ್ ಸೀಸನ್ 12ಗೆ ಆಫರ್ ಕೊಡಬಹುದು ಅಂತಂದ್ಬಿಟ್ಟು ಇವ್ರಿಗಂತೂ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಅಂತೂ ಇದ್ದೇ ಇದೆ. ಇವ್ರಿಗೆ ಬಿಗ್ ಬಾಸ್ಗೆ ಆಫರ್ ಸಿಕ್ಕರೂ ಕೂಡ ಇಲ್ಲಿ ಸಿಗ್ಬೋದು. ಆಫರ್ ಬಂತು ಅಂದರೆ 100% ಆಗಿ ಹೋಗ್ತಾರೆ ಅಂತಲೇ ಅನಿಸುತ್ತೆ. ಮತ್ತು ಖುಷಿ ಶಿವು ಅವರು ನೀನಾದೇನಾ ಸೀರಿಯಲ್ನಲ್ಲಿ ನಾಯಕಿ ಪಾತ್ರದಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಇವರು ಕೂಡ ಬಿಗ್ ಬಾಸ್ಗೆ ಸತಿ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಸೊ ವೀಕ್ಷಕರೇ, ಸದ್ಯ ಈಗ ಇಷ್ಟು ಜನ ಬಿಗ್ ಬಾಸ್ಗೆ ಬರಬಹುದು. ಅಂದರೆ ಸೀರಿಯಲ್ ಇವಾಗ ಎಂಡ್ ಆಗಿದೆ. ಇವಾಗ ಇವ್ರಿಗೆಲ್ಲ ಚಾನ್ಸ್ ಸಿಕ್ಕಿದ್ರೆ ಇವ್ರು ಬಿಗ್ ಬಾಸ್ಗೆ ಬರಬಹುದು ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತುಕತೆ ನಡೀತಿದೆ. ನಿಮ್ಮ ಪ್ರಕಾರ ಸದ್ಯ ಈಗ ಸೀರಿಯಲ್ ಎಂಡ್ ಆಗಿರೋದು ಇದೆ, ಮತ್ತು ಸ್ವಲ್ಪ ಏನೇನು ಎಂಡ್ ಆಗುತ್ತೆ, ಕರಿಮಡಿ ಮತ್ತು ಬೇರೆ ಒಂದು ಧಾರಾವಾಹಿದು ಎಂಡ್ ಆದರೆ ಸಿಗ್ಬಹುದು ಅಂತ ಅಂದ್ಬಿಟ್ಟು ಮಾತುಕತೆ ಮಾಡ್ತಾರೆ. ಇನ್ನು ಬೇರೆಯವ್ರ ಲಿಸ್ಟ್ ಕೂಡ ಇದೆ. ಇದ್ರದ್ದು ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಇದ್ರ ಬಗ್ಗೆ ಹೇಳ್ಬಿಟ್ಟು ಹಾಕಿದ್ದೀನಿ. ನಿಮ್ಮ ಪ್ರಕಾರ ಸದ್ಯ ಇವಾಗ ನಾನು ಹೇಳಿದ್ರೆ ಇದರಲ್ಲಿ ಯಾರು ಬಂದರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಯಾರಿಗೆ ಆಪರ್ಚುನಿಟಿ ಸಿಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.